ಸೊ ಟಾಲ್ ರೈಡರ್ಸ್ಗೆ ಇವತ್ತು ನಾನು ಗುಡ್ ಲುಕಿಂಗ್ ಮೋಟರ್ ಸೈಕಲ್ ಆಪ್ಷನ್ಸ್ ಯಾವುದು ಅಂತ ಹೇಳ್ತೀನಿ. ಸೊ ನಾವು ಯಾವಾಗಲೂ ಶಾರ್ಟ್ ಹೈಟ್ ರೈಡರ್ಸ್ಗೆ ಯಾವ್ದಾವುದು ಆಪ್ಷನ್ ಇದೆ ಅಂತ ಹೇಳ್ತೀವಿ. ಹಾಗೂ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಗೊತ್ತು ಯಾವಾಗಲೂ ಆವರೇಜ್ ಹೈಟ್ ರೈಡರ್ಸ್ಗೆ ಮೋಟರ್ ಸೈಕಲ್ ಮಾಡ್ತಾರೆ. ಟಾಲ್ ಹೈಟ್ ರೈಡರ್ಸ್ದು ಕಷ್ಟ ಯಾರು ಅರ್ಥ ಮಾಡ್ಕೋತಾರೆ ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ. ಸೊ ಇವತ್ತು ನಾನು ಅವರಿಗೆ ಆಪ್ಷನ್ಸ್ ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ರೆಟ್ರೋ ಮೋಟರ್ ಸೈಕಲಲ್ಲಿ ಯಾವ ಆಪ್ಷನ್ ಇದೆ ನೋಡೋಣ. ಸೊ ಇಫ್ ಯು ಆರ್ ಅ ಮಸ್ಕ್ಯುಲರ್ ಪರ್ಸನು ದೆನ್ ಐ ವುಡ್ ಸೇ ಎರಡು ಆಪ್ಷನ್ ನಾನು ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಇನ್ ದ 350cc ದ್ಯಾಟ್ ವುಡ್ ಬಿ ದ ಬುಲೆಟ್ 350. ಬುಲೆಟ್ 350 ಏನಿಗೆ ಚೆನ್ನಾಗಿದೆ ಮೋರ್ ದನ್ ದ ಕ್ಲಾಸಿಕ್ 350 ಅಂತ ಹೇಳ್ಬೋದು. ಎರಡರಲ್ಲೂ ಮಸಲ್ಸ್ ಚೆನ್ನಾಗಿ ಕಾಣುತ್ತಲ್ವಾ ಅಂತ ಹೇಳ್ಬೋದು. ಬಟ್ ಮೇನ್ ಅಡ್ವಾಂಟೇಜ್ ಬುಲೆಟ್ 350 ಈಸ್ ವಿತ್ ಹ್ಯಾಂಡಲ್ ಬಾರ್. ಸೊ ಹ್ಯಾಂಡಲ್ ಬಾರ್ ಸ್ವಲ್ಪ ರೇಸ್ಟ್ ಆಗಿರೋದ್ರಿಂದ ನೀವು ಇನ್ನೂ ಅಪ್ರೈಟ್ ಆಗಿ ಕಾಣ್ತೀರಾ. ಆ್ಯಂಡ್ ಫಾರ್ ಅ ಟಾಲ್ ರೈಡರ್ ಇಟ್ ಲುಕ್ಸ್ ಮಚ್ ಮೋರ್ ಅಪೀಲಿಂಗು. ಅದಕ್ಕೆ ಬುಲೆಟ್ 350ನ ರೆಕಮೆಂಡ್ ಮಾಡ್ತೀನಿ. ಸೆಕೆಂಡ್ ಆಪ್ಷನ್ ನಿಮಗೆ ಟ್ವಿನ್ ಸಿಲಿಂಡರಲ್ಲಿ ಆಪ್ಷನ್ ಬೇಕು ಅಂದರೆ ಐ ವುಡ್ ಸೇ ಈ ಮೋಟರ್ ಸೈಕಲ್ ನಿಮ್ಗೆ ಅನ್ಸ್ಬೋದು ಶಾರ್ಟ್ ಹೈಟ್ ರೈಡರ್ಸ್ಗೆ ಅಂತ, ಬಟ್ ಇಟ್ ಲುಕ್ಸ್ ರಿಯಲಿ ಗುಡ್ ಆನ್ ಟಾಲ್ ರೈಡರ್ಸ್ ಆಲ್ಸೋ. ದಟ್ ಈಸ್ ಬೇಸಿಕಲಿ ದ ಸೂಪರ್ ಮೀಟಿಯೋರ್ 650. ಸೊ ನಿಮಗೆ ಗೊತ್ತು ಈ ಮೋಟರ್ ಸೈಕಲ್ ಮಸ್ಕ್ಯುಲರ್ ಆಗಿದೆ, ಲಾಂಗ್ ಆಗಿದೆ, ಬಟ್ ಆಲ್ಸೋ ಇದರಲ್ಲಿ ಲೆಗ್ ಸ್ಪೇಸ್ ಜಾಸ್ತಿ ಇದೆ ಬಿಕಾಸ್ ಇದು ಫುಟ್ ಫಾರ್ವರ್ಡ್ ಪೊಸಿಷನ್ ಆಗಿರೋದ್ರಿಂದ ನಿಮಗೆ ಲೆಗ್ ರೂಮ್ ಸಾಕಷ್ಟು ಇರುತ್ತೆ. ಸೊ ಡೋಂಟ್ ನೀಡ್ ಟು ವರಿ. ಫಾರ್ ಟಾಲ್ ರೈಡರ್ಸ್ ಆಲ್ಸೋ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಯು ಆರ್ ಅ ವೆರಿ ಲೀನ್ ಪರ್ಸನ್ ದೆನ್ ಗೋ ಫಾರ್ ದ ಸ್ಕ್ರಾಮ್ಲರ್ 400X. ಸೊ ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೀಟ್ ಹೈಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಯು ಲುಕ್ ವೆರಿ ಟಾಲ್ ಆನ್ ದಿಸ್ ಮೋಟರ್ ಸೈಕಲ್. ಬಟ್ ನೀವು ತುಂಬ ಲೀನ್ ಇರಬೇಕು, ಅದನ್ನು ನೋಡ್ಕೊಳ್ಳಿ. ಬಟ್ ನೀವು ತುಂಬಾ ಲೀನ್ ಇಲ್ಲ, ತುಂಬ ಮಸ್ಕ್ಯುಲರ್ ಇಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಇದ್ದೀರಾ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ದ ಬೇರ್ 650. ಏನಕ್ಕೆ ಬೇರ್ 650 ಟ್ಯಾಂಕ್ ಸ್ವಲ್ಪ ಮಸ್ಕ್ಯುಲರ್ ಆಗಿದೆ ಆ್ಯಂಡ್ ಓವರ್ ಆಲ್ ನೀವು ಪಾರ್ಟ್ಸೂ ಸ್ವಲ್ಪ ಮಸ್ಕ್ಯುಲರ್ ಆಗಿ ಫೀಲ್ ಆಗುತ್ತೆ. ಫಾರ್ ಯು ಐ ವುಡ್ ಸೇ ವುಡ್ ಬಿ ಅ ಗುಡ್ ಆಪ್ಷನ್. ಇದರದ್ದು ಸೀಟ್ ಹೈಟ್ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಂಡ್ ಲೆಗ್ ರೂಮ್ ಸಾಕಷ್ಟಿದೆ ಆ್ಯಂಡ್ ಯು ಲುಕ್ ಗುಡ್ ಆನ್ ದಿಸ್ ಮೋಟರ್ ಸೈಕಲ್. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಯು ಆರ್ ಲುಕಿಂಗ್ ಫಾರ್ ಅನ್ ಅಡ್ವೆಂಚರ್ ಬೈಕು, ನನ್ನ ಒಪಿನಿಯನ್ಲಿ ಯು ಹ್ಯಾವ್ ಟು ಗೋ ಫಾರ್ ದ ಹಿಮಾಲಯನ್ 450. ದ ಮೇನ್ ರೀಸನ್ ಬಂದ್ಬಿಟ್ಟು ನಾನು ಬೇರೆ ಎಲ್ಲ ಅಡ್ವೆಂಚರ್ ಬೈಕ್ ನೋಡಿದ್ದೀನಿ, ಬಟ್ ದಿಸ್ ಲುಕ್ಸ್ ದ ಮೋಸ್ಟ್ ಮಸ್ಕ್ಯುಲರ್ ಆ್ಯಂಡ್ ಲುಕ್ಸ್ ಸಖತ್ತಾಗಿ ಕಾಣುತ್ತೆ ಬಿಕಾಸ್ ಆಫ್ ದ ಟ್ಯಾಂಕ್ ಸೈಜ್ ಸಖತ್ತಾಗಿದೆ ಆ್ಯಂಡ್ ಸೀಟಲ್ಲೂ ನಿಮಗೆ ಸಾಕಷ್ಟು ಸ್ಪೇಸ್ ಇದೆ ಆ್ಯಂಡ್ ಲೆಗ್ ರೂಮ್ ಸಾಕಷ್ಟಿದೆ ಈ ಮೋಟರ್ ಸೈಕಲಲ್ಲಿ. ಸೊ ಅದರಿಂದ ನಿಮಗೆ ಗುಡ್ ಲುಕಿಂಗ್ ಅಡ್ವೆಂಚರ್ ಬೈಕ್ ಬೇಕಂದರೆ ಗೋ ಫಾರ್ ಹಿಮಾಲಯನ್ 450. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಯು ಆರ್ ಲುಕಿಂಗ್ ಫಾರ್ ಅನ್ ಆಫ್ ರೋಡ್ ಬೈಕು, ಐ ವುಡ್ ಸೇ ಎಸ್ ಆಫ್ ರೋಡ್ ಬೈಕ್ಸ್ ಯೂಶಲಿ ನಿಮಗೆ ಟಾಲ್ ಸೀಟ್ ಹೈಟ್ ಇರುತ್ತೆ, ಬಟ್ ನನ್ನ ಒಪಿನಿಯನ್ಲಿ ಇಟ್ ಲುಕ್ಸ್ ಗುಡ್ ಓನ್ಲಿ ಆನ್ ಲೀನ್ ಟಾಲ್ ರೈಡರ್ಸು. ತುಂಬ ಮಸ್ಕ್ಯುಲರ್ ದಪ್ಪಕ್ಕಿದ್ದೀರಾ ಅಂದರೆ ಲುಕ್ ವೈಸ್ ನಿಮಗೆ ಚೆನ್ನಾಗಿ ಕಾಣಲ್ಲ. ಬಟ್ ಅದರಲ್ಲೂ ಯಾವ್ದು ಬೆಟರ್ ಅಂತ ಕೇಳೋದಾದ್ರೆ ಐ ವುಡ್ ಸೇ ಯು ಕ್ಯಾನ್ ಗೋ ವಿತ್ ಎಕ್ಸ್ಪಲ್ಸ್ 210 ಆ್ಯಂಡ್ ಆಲ್ಸೋ ಎಂಡ್ಯೂರೋ 390 ಆಲ್ಸೋ ತೊಗೋಬೋದು. ಬಟ್ ನನಗೆ KLX 230ಯಲ್ಲಿ ಯು ಲುಕ್ ದ ಬೆಸ್ಟ್ ಅಂತ ನನ್ನ ಒಪಿನಿಯನು. ನೋಡೋಕ್ಕೆ ಅದು ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ನಿಮ್ಮದು ಪರ್ಸನಲ್ ಪ್ರಿಫರೆನ್ಸು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಪೋರ್ಟ್ಸ್ ಮೋಟರ್ ಸೈಕಲಲ್ಲಿ ಯಾವ್ದು ತೊಗೋಬೇಕು ಅಂತ ಕೇಳೋದಾದರೆ ಐ ವುಡ್ ಸೇ ಇಫ್ ಯು ಆರ್ ಲುಕಿಂಗ್ ಫಾರ್ ನೇಕೆಡ್ ಬೈಕ್ಸು ಮೋಸ್ಟ್ಲಿ ನಿಮಗೆ ಮಾಸ್ ಮಾರ್ಕೆಟಲ್ಲಿ ಯಾವುದು ಸಿಗಲ್ಲ, ಯಾವುದ್ರಲ್ಲೂ ನೀವು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ದ ಬಿಗ್ ಬೈಕ್ಸು, ಟ್ವಿನ್ ಸಿಲಿಂಡರ್ ಆಗಿಲ್ಲ, ಇನ್ಲೈನ್ 4. ಬಟ್ ನೀವು ಫುಲ್ಲಿ ಫೇಡ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ತೊಗೋತಾ ಇದ್ದೀರಾ ಅಂದರೆ ಯಾವ್ದು ಬೇಕಾದ ತೊಗೋಬೋದು. ಎಲ್ಲನೂ ಚೆನ್ನಾಗಿ ಕಾಣುತ್ತೆ. R15 ಆಗಿರಲಿ, RC390 ಆಗಿರಲಿ, ಬಟ್ ನಂದು ಫೇವ್ರೇಟ್ ಐ ವುಡ್ ಸೇ ಇಸ್ ದ RR310 ಮೇನ್ಲಿ ಬಿಕಾಸ್ ಆಫ್ ದ ಹೆಡ್ಲೈಟು ಆ್ಯಂಡ್ ದ ವಿಂಗ್ಲೆಟ್ಸು. ಸೊ ಅದರಿಂದ ನೀವು ಓವರ್ ಆಲ್ ಲುಕ್ಕು ತುಂಬ ಬ್ಯೂಟಿಫುಲ್ ಕಾಣುತ್ತೆ. ಹಾಗೂ ಇದರಲ್ಲಿ ಸೀಟ್ ಹೈಟು ಸ್ವಲ್ಪ ಜಾಸ್ತಿ ಇದೆ, ಲೆಗ್ ರೂಮ್ ಜಾಸ್ತಿ ಇರುತ್ತೆ ನಿಮಗೆ ಓವರ್ ಆಲು. ಅದಕ್ಕೆ ನನಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಹಾಗೂ ಲಾಸ್ಟ್ ಬಂದ್ಬಿಡ್ತೀನಿ ಇಸ್ ದ ಸ್ಕೂಟೀಸು. ಸೊ ಸ್ಕೂಟೀಸಲ್ಲಿ ನಾನು ಎಲೆಕ್ಟ್ರಿಕಲ್ಲಿ ಐ ವುಡ್ ಸೇ ದ ರಿವರ್ ಇಂಡಿನ ಸಜೆಸ್ಟ್ ಮಾಡ್ತೀನಿ. ಇಟ್ ಲುಕ್ಸ್ ಮಸ್ಕ್ಯುಲರ್ ಆ್ಯಂಡ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಸೊ ಅದು ಟಾಲ್ ರೈಡರ್ಸ್ಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದ ರೀಸೆಂಟ್ಲಿ ಲಾಂಚ್ Zoom 160, ನೀವು ಪೆಟ್ರೋಲ್ ಆಪ್ಷನ್ ನೋಡ್ತಾ ಇದ್ದೀರಾ ಅಂದರೆ Zoom 160 ಸ್ವಲ್ಪ ಮಸ್ಕ್ಯುಲರ್ ಕಾಣುತ್ತೆ. ಸೊ ದೀಸ್ ಆರ್ ದ ಮೋಟರ್ ಸೈಕಲ್ ಆಪ್ಷನ್ಸ್ ಆ್ಯಂಡ್ ಸ್ಕೂಟರ್ ಆಪ್ಷನ್ ಕೊಟ್ಬಿಟ್ಟಿದ್ದೀನಿ ಫಾರ್ ದ ಟಾಲ್ ರೈಡರ್ಸ್.